2 ಹಸುಗಳು ಕೂಡ ಭಾಳ ಒಳ್ಳೆ ಹಾಲು ಕರೆದಿದೆ. ಮತ್ತು ಒಂದು ಭಾಳ ಖುಷಿ ಸಂಗತಿ ಏನು ಅಂದರೆ ಬರೀ 80 ಗ್ರಾಮಲ್ಲಿ ಒಂದು ಹಸು ಗೆದ್ದಿದೆ, 80 ಗ್ರಾಮ್ ಕಮ್ಮಿನಲ್ಲಿ ಇನ್ನೊಂದು ಹಸು ಗೆದ್ದಿದೆ. ಬಟ್ ಇನ್ನೊಂದೇನು ಅಂದರೆ ಇವತ್ತಿನ ದಿನದಲ್ಲಿ ತುಂಬ ಜನಕ್ಕೆ ಬರೀ ಯಾವುದೋ ಮೆಡಿಸನ್ ಹಾಕಿ ಹಾಲು ಕರೆದು ಬಿಡ್ತಾರೆ, ಡ್ರಿಪ್ಸ್ ಹಾಕಿ ಹಾಲು ಕರೆದು ಬಿಡ್ತಾರೆ ಅನ್ನೋ ಒಂದು ಮನೋಭಾವನೆ ಇದೆ. ಬಟ್ ಇವತ್ತಿನ ದಿನದಲ್ಲಿ ಯಾವುದೇ ರೀತಿ ಒಂದು ಚುಚ್ಚುಮದ್ದು ಇಲ್ದೇನೆ ನಾವಿವತ್ತು 56 ಲೀಟ್ರ್ ಕರೆದಿದ್ದೀವಿ ಅಂದರೆ ಅದು ಒಂದು ನಾವು ಯಾವ ರೀತಿ ನಾವು ಹಸುಗಳನ್ನ ನೋಡ್ಕೊತೀವಿ, ನಾವು ಯಾವ ರೀತಿ ಬ್ರೀಡ್ನ ಮಾಡ್ತೀವಿ ಅದ್ರ ಮೇಲೆ ಭಾಳ ಡಿಪೆಂಡ್ ಆಗ್ತದೆ ಸರ್. ಸೊ ಈ ರೀತಿಯಲ್ಲಿ ನಾವು ರೈತರಿಗೆ ಉತ್ತೇಜನ ಕೊಡ್ಬೋದು. ಇದು ಒಂದು ಲೈವ್ ಎಕ್ಸಾಂಪಲ್. ಅಂದರೆ ನಮ್ಮ ರೈತರು ಏನು ಮಾಡ್ತಾರೆ, 10 ಹಸು 15 ಹಸು ಕಟ್ಕೊಂಡಿರ್ತಾರೆ, ಬರೀ 20 ಲೀಟ್ರ್ 30 ಲೀಟ್ರ್ ಹಾಲು ಹಾಕ್ತಾ ಇರ್ತಾರೆ. ನಾವು ಯಾವತ್ತೂ ಸಕ್ಸಸ್ ಆಗ್ಬೋದು ಸರ್. ಇಂಥ ಹಸುಗಳು ಮನೆಯಲ್ಲಿ 2 ಹಸು ಇತ್ತು ಅಂದರೆ ಎಲ್ಲ ರೈತನೂ ಉದ್ಧಾರ ಆಗ್ಬೋದು. ಎಲ್ಲರ ಮನೆಯಲ್ಲೂ ತಳಿ ಅಭಿವೃದ್ಧಿ ಮಾಡಬೇಕು ಸರ್. ಅದಕ್ಕೆ ಲೈವ್ ಎಕ್ಸಾಂಪಲ್ ನಮ್ಮ ಹಸುಗಳು ಸರ್. ಅಷ್ಟೇ ಅಲ್ಲ, ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಈಗ ಹಸು ನಿಮ್ಮದು ಬೇರೆ 50 ಮೇಲೆ ಕೊಡುತ್ತೆ, ಈಗ 15-20 ಕೊಡುವಂಥವ್ರಿಗೆ ಏನು ಹೇಳ್ತೀರಾ ನೀವು? ಸರ್ 15-20 ಕರೀತಾ ಇದೆ ಅಂದಿದ್ದ ಮಟ್ಟಕ್ಕೆ ನಮ್ಗೆ ಎಲ್ಲಿ ಲಾಸ್ ಆಗ್ತದೆ ಅಂದರೆ ಏನಂದರೆ ಇದು ಮಾಡ್ಕೊಂಡ್ಬಿಟ್ಟಿರ್ತಾರೆ, 5 ಇರಲಿ ಪರವಾಗಿಲ್ಲ ಆ ಥರ ಹೇಳ್ತಾರೆ ಸರ್. ನಾವು ಬೆಳವಣಿಗೆ ಜಾಸ್ತಿ ಆಗಬೇಕು. ಆ ಉದ್ದೇಶದಲ್ಲಿ ಸರ್ ನಾವು ಹೇಳೋ ಮಾತೇನು ಅಂದರೆ ಸರ್, ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಪ್ರತಿಯೊಂದು ವಿಷಯದಲ್ಲೂ ಕೂಡ. ನಾವಿವತ್ತು ಏನಾಗಿದ್ದೀವಿ, ಇವತ್ತು ಒಂದು ಹೈನುಗಾರಿಕೆ ಅಂತ ಬಂದಾಗ ನಾವು ಬೇರೆ ಸ್ಟೇಟ್ ಆಗಿರ್ಬೋದು, ಬೇರೆ ದೇಶ ಆಗಿರ್ಬೋದು ಎಷ್ಟು ಮುಂದುವರೆದಿದೆ. ಬಟ್ ನಮ್ಮಲ್ಲಿ ಇವತ್ತು ಯಾವ ರೀತಿಯಲ್ಲಾಗಿದೆ ಅಂದರೆ ಹೈನುಗಾರಿಕೆ ಅಂದರೆ ಭಾಳ ಒಂದು ಅಯ್ಯೋ ಏನೋ ಬಿಡಪ್ಪ ಒಂದು ಸಿಲ್ಲಿಯಾಗಿ ನೋಡೋದು ಸ್ಟಾರ್ಟ್ ಆಗಿಬಿಟ್ಟಿದೆ. ಬಟ್ ನಾವು ಒಂದು ಅರ್ಥ ಮಾಡ್ಕೊಬೇಕಾಗಿರೋದು ಅಂದರೆ ಇದು ದೊಡ್ಡ ಇಂಡಸ್ಟ್ರಿ, ಇದು ಒಂದು ದೊಡ್ಡ ಬಿಸ್ನೆಸ್ನ ನಾವು ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಉಳಿಸಬೇಕು ಅನ್ನೋದು ನಮ್ಮ ಕೈನಲ್ಲಿ ಇರ್ತದೆ. ನಾವು ಸುಮ್ಮನೆ ಯಾವುದೋ ಹಸುಗಳನ್ನ ತಗೊಂತೀವಿ, ಏನೋ ಒಂದು ಮಾಡ್ತೀವಿ ಅಂದರೆ ಪ್ರಯೋಜನ ಇಲ್ಲ. ಯಾವುದೇ ಒಂದು ಮಾಡಬೇಕು ಅಂದರೆ ಒಂದು ಸೈಂಟಿಫಿಕ್ ವೇನಲ್ಲಿ ಮಾಡಿದಾಗ ಮಾತ್ರ ನಾವು ಸಕ್ಸಸ್ ಆಗೋಕ್ಕೆ ಸಾಧ್ಯ ಸರ್. ಸರ್ ಹೈನುಗಾರಿಕೆಯ ಇದಕ್ಕೆ ಉನ್ನತಿಗೆ ಸರ್ಕಾರದಿಂದ ಏನು ನಿಮಗೆ ಸವಲತ್ತು ಬೇಕು? ಸರ್ ಸರ್ಕಾರದಿಂದ ಸೌಲಭ್ಯ ಅಂತೂ ಅಂದರೆ ಸರ್ ನೋಡಿ ಸರ್, ಇವತ್ತು ನೀರಿನ ಬೆಲೆನೂ ಒಂದೇ, ಹಾಲಿನ ಬೆಲೆನೂ ಒಂದೇ ಆಗಿದೆ ಸರ್. ಒಬ್ಬ ರೈತ 1 ಲೀಟ್ರ್ ಒಂದು ಹಸುವಿಂದ ತೆಗಿಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂದರೆ ಅಷ್ಟು ಕಷ್ಟ ಇದೆ. ಬಟ್ ಇದನ್ನು ಮಾಡ್ತಾ ಇರೋತಕ್ಕಂಥ ನಮ್ಮ ಸರ್ಕಾರದವರು ಅವ್ರ ಮನೆಯಲ್ಲಿ ಅವ್ರಿಗೆ ಆ ಕಷ್ಟ ಇದ್ದರೆ ಗೊತ್ತಿರುತ್ತೆ. ಹಸು ಕಟ್ಟಿರೋರ ಮನೆಯಲ್ಲಿ ಅವ್ರಿಗೆ ಮಾತ್ರ ಕಷ್ಟ ಗೊತ್ತಿದೆ ಎಷ್ಟು ಕಷ್ಟ ಇದೆ. ಇವತ್ತು ಒಂದೊಂದು ಹಸು ಹುಷಾರು ತಪ್ಪಿದ್ರೆ ಕನಿಷ್ಠ ಪಕ್ಷ 5,000-6,000 ರೂಪಾಯಿ ಬೇಕಾಗಿದೆ. ಬರೀ ಮೆಡಿಸನ್ಗಳಿಗೆ ಬೇಕಾಗಿದೆ. ಮೆಡಿಕಲ್ ಫೆಸಿಲಿಟೀಸ್ ಕೊಡಲಿ, ಒಳ್ಳೊಳ್ಳೆ ರೇಟಲ್ಲಿ ತುಂಬ ಕಮ್ಮಿ ದರದಲ್ಲಿ ಒಬ್ಬ ರೈತನಿಗೆ ಮೆಡಿಕಲ್ ಫೆಸಿಲಿಟಿ ಕೊಡಲಿ. ಹಾಲಿನ ಬೆಲೆ ರೈಸ್ ಮಾಡಬೇಕು ಸರ್. ಹಾಲಿನ ಬೆಲೆ ಎಲ್ಲ ಕೊಟ್ಟಿದ್ದೇ ಆಯಿತು ಅಂದರೆ ಮುಂದಿನ ದಿನಗಳಿರೋದೇ ರೈತ ಯುಗ ಸರ್. ಖಂಡಿತವಾಗ್ಲೂ ರೈತರು ಎಲ್ಲರೂ ಬೆಳೀತಾರೆ. ನಾವೇನು ದೇಶ ಮುಂದುವರಿತಾ ಇದೆ ಅಂತ ಇದ್ದೀವಿ, ಮುಂದುವರಿಯೋದ್ರ ಜೊತೆಗೆ ನಮ್ಮ ಹೈನುಗಾರಿಕೆ ಕೂಡ ಮುಂದುವರಿತಾ ಇದೆ. ಅದನ್ನು ನಾವು ಕರೆಕ್ಟ್ ದಾರಿನಲ್ಲಿ ಮಾಡಿದ್ದೇ ಆಯಿತು ಅಂದರೆ ಹೈನುಗಾರಿಕೆ ಮುಂದೆ ಇನ್ನೊಂದು ಬಿಸ್ನೆಸ್ ಬೇಕಾಗಿದೆ ಸರ್. ತಳಿ ಅಭಿವೃದ್ಧಿಗೆ ಸಿಮೆನ್ಸ್ ಏನೋ ಲಿಂಗಾಧಾರಿತ ಸಿಮೆನ್ಸನ್ನು ಕಡಿಮೆ ಕೊಡಬೇಕು ಅಂತ ಏನೋ ಬೇಡಿಕೆನೇನು ಇಟ್ಟರು ಸರ್? ಖಂಡಿತವಲ್ಲ ಸರ್. ಈಗ ಆಲ್ರೆಡಿ ಸೆಕ್ಸೆಡ್ ಸೆಮೆನ್ ಅಂತ ಏನು ಕರೀತಾರೆ ಅಂದರೆ ಹೆಣ್ಗರುನೇ ಹುಟ್ಟುವಂಥ ಸೆಮೆನ್ಸ್ ಏನಾಗಿದೆ ಅದು ಆಲ್ರೆಡಿ ನಮ್ಮ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಅದನ್ನು ಭಾಳಷ್ಟು ಜನ ಉಪಯೋಗ ಮಾಡ್ಕೊತಾ ಇದ್ದಾರೆ. ಬಟ್ ನಾವು ಏನು ಹೇಳಬೇಕು, ರೈತರಿಗೆ ಸ್ವಲ್ಪ ಈ ಗೌರ್ಮೆಂಟ್ ಅವರಾಗಲಿ ಫೋಕಸ್ ಮಾಡಿಬಿಟ್ಟು ಹೌದಪ್ಪ ನೀವು ಇದನ್ನೇ ಹಾಕಿ ಪರವಾಗಿಲ್ಲ, 200 ರೂಪಾಯಿ 300 ರೂಪಾಯಿ ಜಾಗದಲ್ಲಿ 700-800 ಆಗಲಿ ಹಾಕ್ಸಿ ಹೆಣ್ಗರುನೇ ಹುಟ್ಲಿ ಅಂತ ಹೇಳಿದಾಗ ಇವತ್ತು ಗೋಹತ್ಯೆ ಅನ್ನೋದು ಏನು ನಡೀತಾ ಇದೆ ಅದು ಕೂಡ ನಾವು ತಡೆ ಹಾಕ್ಬೋದು. ಅದ್ರ ಜೊತೆಗೆ ನಾವು ನಮ್ಮ ಮನೆಗಳಲ್ಲೇನೇನೆ ಮಗಳು ತಾಯಿಗಿಂತ ಮಗಳು, ಮಗಳಿಗಿಂತ ಮೊಮ್ಮಗಳು ಅಂದಂಗೆ ಪ್ರತಿಯೊಂದು ಹೆಜ್ಜೆನಲ್ಲೂ ಕೂಡ ನಾವು ಇಂಪ್ರೂವ್ಮೆಂಟ್ಸ್ನ ನೋಡ್ತಾ ಹೋಗ್ಬೋದು. ಈಗ ತಾಯಿ 20 ಲೀಟ್ರ್ ಕೊಡ್ತಾರೆ, ನಾವು ಒಳ್ಳೆ ಸೆಮೆನ್ ಕೊಟ್ಟಿತ್ತು ಅಂದರೆ ಮಗಳು 25 ಕೊಡ್ತದೆ, ತಿರ್ಗಾ ಮೊಮ್ಮಗಳು 30 ಲೀಟ್ರ್ ಕೊಡ್ತದೆ. ಅದೇ ರೀತಿ ನಾವು ಅಭಿವೃದ್ಧಿ ಮಾಡ್ತಾ ಹೋಗಬೇಕು. ಸೊ ಬ್ರೀಡಿಂಗ್ ಇಸ್ ಎವ್ರಿಥಿಂಗ್ ಸರ್.